The state of Karnataka, where there is a lot of natak taking place at the moment. Karnataka BJP MP Anant Kumar Hegde has now stirred a big controversy by openly threatening that they will demolish some of the mosques. During a public address, Hegde expressed no hesitation in making the threat and urged the media outlets to publish it. Hegde also asserted that the decision to target the mosque was not his alone, but claimed that it represented the sentiments of the entire Hindu society. The BJP MP also in fact said that a few people might consider his statement as a threat, but that will not stop the Hindu community from doing what is right. He further said that this actually is revenge. On the other side is Karnataka Chief Minister Siddaramaiah, who came down heavily on BJP MP. Condemning the statements, Chief Minister said that this kind of language that has been used does not speak well about the culture and the respect that Hegde has for Indian culture. And this is something which is not expected from him. ಹೊಡೆತ ಹೇಗಿರಬೇಕಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು. ಈ ಜನ್ಮ ಅಂತೂ ಕಳೆದೋಗತ್ತೆ, ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು. ಹೊಡೆತ ಹೇಗಿರಬೇಕು. ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿಗಳಿಗೆ ಆಗ್ಬೇಕು. ಕಾಂಗ್ರೆಸ್ ನಮ್ಮ ವಿರೋಧಿ ಅಲ್ಲ. ಕಾಂಗ್ರೆಸ್ಸಿಗೆ ನಮ್ಮನ್ನು ವಿರೋಧ ಮಾಡೋ ಕೆಪಾಸಿಟಿನೇ ಇಲ್ಲ. ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ, ಹಿಂದುತ್ವದ ವಿರೋಧಿ ಹುಳುಗಳು, ಸನಾತನದ ವಿರೋಧಿ ಹುಳುಗಳು, ಇದನ್ನೆಲ್ಲ ಮಾತಾಡ್ತಲ್ಲ, ಅವರು ನಮ್ಮ ವಿರೋಧಿಗಳು. ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ, ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿರೋಧಿ ಸಿದ್ದರಾಮಯ್ಯ, ಕಾಂಗ್ರೆಸ್ ಅಲ್ಲ. ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ, ಅವ್ರ ಸಂಸ್ಕೃತಿ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರು. ಮಂತ್ರಿ ಆಗಿದ್ದಾಗ, ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ಕಾಗತ್ತಾ? ಸುಸಂಸ್ಕೃತರು ಅಂತ ಹೇಳಕ್ಕಾಗತ್ತಾ ಅವ್ರನ್ನ? ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು. ರಾಜ್ಯದ ಮುಖ್ಯಮಂತ್ರಿಗೆ ಗೌರವ ಕೊಡಬೇಕನ್ನುವಂತ ಕನಿಷ್ಠ ಜ್ಞಾನ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದ್ದಾರೆ, ಗೌರವ ಕೊಡದೇ ಇರೋರು ಇದ್ದಾರೆ. ರಾಜಕೀಯವಾಗಿ ಮಾತಾಡೋರ್ನ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತಾ? ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ. ನನಗೇನಾಗಲ್ಲ. ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು. ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ, ಮನುಷ್ಯರಲ್ಲ, ಅಮಾನವೀಯವಾದಂಥವ್ರು ಅಂತ ತೋರಿಸಿಲ್ಲ ಅಷ್ಟೇ. ನೋಡಿ, ಅನಂತ್ ಕುಮಾರ್ ಹೆಗ್ಡೆ ಅವರು ಈ ರಾಜ್ಯದ ಒಬ್ಬ ಸಂಸದರು, ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ.